ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವತ್ತು ನಾವು ಫುಲ್ ಗ್ರಿಲ್ ಚಿಕನ್ ಮಾಡ್ತಾ ಇದ್ದೀವಿ. ಫಸ್ಟ್ ಇದ್ರದ್ದೆಲ್ಲ ವೇಸ್ಟ್ ಎಲ್ಲ ತಗೋಬೇಕು ಹೊರಗಡೆ. ನಾನು ಮತ್ತೆ ರೆಸಿಪಿ ಸಹ ತೋರಿಸ್ತೀನಿ ಏನೇನು ಹಾಕ್ತೀವಿ ಇದಕ್ಕೆ ಅಂತ. ಎಷ್ಟು ಕಿರಿಕಿರಿ ಸಿಗಲ್ಲ ಆಯ್ತು. ಇವಾಗ ಇಷ್ಟು ಪೀಸಸ್ ಮಾಡ್ಕೋಬೇಕು. ಸ್ವಲ್ಪ ಇಷ್ಟು ಲೈನ್ ಹಾಕಿದರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಒಳಗಡೆ. ಸೊ ಇಷ್ಟೆಲ್ಲ ಲೈನ್ ಲೈನ್ ಮಾಡ್ಕೊಳ್ಳಿ, ಕಟ್ ಮಾಡಿ. ಇದಕ್ಕೆ ಕಬಾಬ್ ಪೌಡರ್ ಯಾವ್ದಾದ್ರು ತೊಗೊಬಂದು ನಾನು ತೊಗೊಳ್ತೀನಿ. ನಾನು ಸ್ವಲ್ಪ ಚೆನ್ನಾಗಿರುತ್ತೆ. ಅದ್ರ ಜೊತೆ ಇನ್ನೂ ಸ್ವಲ್ಪ ಬೇರೆ ಕಬಾಬ್ ಪೌಡರ್ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಗರಂ ಮಸಾಲ, ಮತ್ತು ಒಂದು ಸಿಂಗಲ್ ಎಗ್ಗು, ಚೂರು ಸಾಲ್ಟ್ ಹಾಕೊಳ್ಳಿ. ನೋಡಿ ನಿಮ್ಗೆ ಎಷ್ಟು ಸಾಲ್ಟ್ ಬೇಕು ಅಷ್ಟು ಸಾಲ್ಟ್ ಹಾಕೊಳ್ಳಿ. ಇದು ಚಿಲ್ಲಿ ಪೌಡರ್ ಸಾಕು ಅಂದ್ಕೋತೀನಿ, ನೋಡೋಣ ಸ್ವಲ್ಪ ಹಾಕೋಣ. ಇಷ್ಟೆಲ್ಲ ಆದಮೇಲೆ ಸರಿಯಾಗಿ ಮಿಕ್ಸ್ ಮಾಡಿದ್ದಾನೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದಕ್ಕೆ ಇವಾಗ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನು ಇಲ್ಲಿ ಇದು ಚಿಲ್ಲಿ ಪೌಡರ್ ನಾನು ನಾರ್ಮಲ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಅದು ನಮ್ಮ ಮನೇಲಿ ಕುಟ್ಸಿ ಮಾಡಿರೋದು. ಸೊ ಇಷ್ಟೆಲ್ಲ ಐಟಮ್ಸ್ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಮಸಾಲಾನ. ಮತ್ತು ಇದಕ್ಕೆ ನೀವು ಮೈದಾ ಅಥವಾ ಗೋಧಿ ಹಿಟ್ಟು, ಕಾರ್ನ್ಫ್ಲವರ್ ಏನಾದ್ರು ಹಾಕೋಬೋದು. ನಾನಿಲ್ಲಿ ಗೋಧಿ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ, ಯಾಕಂದರೆ ಮೈದಾ ಮತ್ತು ಕಾರ್ನ್ಫ್ಲವರ್ ಹೆಲ್ತಿಗೆ ಅಷ್ಟು ಒಳ್ಳೇದಲ್ಲ. ಸೊ ಇಲ್ಲಿ ಗೋಧಿ ಹಿಟ್ಟು ಚಪಾತಿ ಮಾಡ್ತಾರೆ, ಗೋಧಿ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ. ಇದಕ್ಕೂ ಚೆನ್ನಾಗಿ ಬರುತ್ತೆ, ಇದೇ ಹೆಲ್ತಿಯಾಗಿರುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ, ಸಾಕಿಷ್ಟು. ಸೊ ಇಲ್ಲಿ ಚಿಕನ್ ಏನಿದೆ, ಈ ಚಿಕನ್ನ ತಗೊಂಡು ಇದಕ್ಕೆ ಇಟ್ಕೊಂಬಿಡೋಣ. ಫಸ್ಟಿಗೆ ಇಲ್ಲಿ ಮೇಲೆ ಬಿಡಿಯೋಣ. ಬಿಟ್ಟು ಚೆನ್ನಾಗಿ ಮಸಾಲೆ ಅಂಟಿಸಿ ನೋಡ್ತಾ ಇರ್ಬೋದು, ಕಲರ್ ಚೆನ್ನಾಗಿ ಬಂದಿದೆ. ಮೇಲೆ ಇಟ್ಬಿಡಿ, ಚೆನ್ನಾಗಿರುತ್ತೆ. ಚೆನ್ನಾಗಿ ಮ್ಯಾರಿನೇಟ್ ಆಗಕ್ಕೆ ಇವಾಗೆಲ್ಲ ಆಗಿದೆ, ಮ್ಯಾರಿನೇಟ್ ಆಗಿದೆ. ಈಗ ಫುಲ್ ಮ್ಯಾರಿನೇಟ್ ಆಗಿದೆ ಇದು. ಸೊ ನಾವು ಇವಾಗ ಅವನಲ್ಲಿಟ್ಟು ಬಿಸಿ ಮಾಡ್ತೇವೆ. ಓಕೆ ಫ್ರೆಂಡ್ಸ್, ನೋಡಿ ಇವಾಗ ಫುಲ್ ರೆಡಿಯಾಗಿದೆ. ಎಲ್ಲ ಹಾಕ್ತೀನಿ ವಾಪಸ್, ವೇಸ್ಟ್ ಆಗ್ತೀನಿ. ಸೊ ಬ್ಯಾಕ್ಗ್ರೌಂಡಲ್ಲಿ ಗ್ರೈಂಡರ್ ಸೌಂಡ್ ಬರ್ತಿರ್ಬೋದು. ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಚಿಕನ್ ರೆಡಿ ಆಯ್ತು. ಇವಾಗ ಗ್ರಿಲ್ ಇವಾಗ ಹೋಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಇವಾಗ ಗ್ರಿಲ್ ಆಗ್ತಾ ಇದೆ. ಮಿನಿಟ್ಸ್ ಸೆಟ್ ಮಾಡೋಣ. ಎಷ್ಟು ಮಿನಿಟ್ಸ್ ಅಂದರೆ ಇದು ಟೆಂಪ್ರೇಚರ್ ಇಷ್ಟೇ. ಮೀಡಿಯಮ್ನಾಗ ಸ್ಲೋ ಆಗಿ ಆಗಿದೆ, ಕಮ್ಮಿ ಆಗ್ತದೆ ಗ್ರಿಲ್ ಮೂಡೋಕ್ಕೆ. ಇದಕ್ಕೆ ನೋಡ್ತಾ ಇರ್ಬೋದು, ಚೆನ್ನಾಗಿ ತಿರುಗ್ತಾ ಇದೆ. ಚೆನ್ನಾಗಿ